ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳ್ಳುಳ್ಳಿ ಚಿತ್ರಾನ್ನ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಣಲಿ ಹಾಕಿಟ್ಟು ಬಾಣಲಿಗೆ 4ರಿಂದ 5 ಸ್ಪೂನ್ ಎಣ್ಣೆ ಹಾಕಿ ಅದನ್ನು ಸ್ವಲ್ಪ ಬಿಸಿ ಆದಮೇಲೆ 4ರಿಂದ 5 ಸ್ಪೂನ್ ಆಯಿಲ್ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಕಡಲೆಬೀಜ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಅದನ್ನು ಅಷ್ಟೇ ಸ್ವಲ್ಪ ಬ್ರೌನ್ ಬರೋವರೆಗೂ ಅದನ್ನು ಸ್ವಲ್ಪ ಫ್ರೈ ಮಾಡಿ ನೀಟಾಗಿ ಸಾಸಿವೆ, ಜೀರಿಗೆ ಹಾಕಿ ಅದನ್ನು 1/4 ಸ್ಪೂನ್ ಸಾಸಿವೆ, 1/4 ಸ್ಪೂನ್ ಜೀರಿಗೆ ಹಾಕಿ ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಬ್ರೌನ್ ಬರೋವರೆಗೂ ಫ್ರೈ ಆದಮೇಲೆ ಕರ್ಬೇವಿನ ಸೊಪ್ಪು ಹಾಕಿ ಅದನ್ನು ಅಷ್ಟೇ ಎಣ್ಣೆ ಆರುತ್ತೆ ಸ್ವಲ್ಪ ದೂರ ನಿಂತ್ಕೊಂಡು ಹಾಕಿ ಆಮೇಲೆ ಮೆಣಸಿನ್ಕಾಯಿ ಹಾಕಿ ಬೆಳ್ಳುಳ್ಳಿ ಚಿತ್ರಾನ್ನ ಅಲ್ವಾ, ಈರುಳ್ಳಿ ಏನಿಲ್ಲ, ಬರೀ ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಫ್ರೈ ಆಗಬೇಕು. ಅದು ಸ್ವಲ್ಪ ಫ್ರೈ ಆದಮೇಲೆ ಬೆಳ್ಳುಳ್ಳಿನೂ ಅಷ್ಟೇ 1-2 ಸೆಕೆಂಡ್ ಫ್ರೈ ಮಾಡಬೇಕು. 1-2 ಸೆಕೆಂಡ್ ಫ್ರೈ ಆದಮೇಲೆ ಒಂದು ಸ್ವಲ್ಪ ಬ್ರೌನ್ ಬರಬೇಕಷ್ಟೇ. ಬೆಳ್ಳುಳ್ಳಿ ಚಿತ್ರಾನ್ನ ಸ್ವಲ್ಪ ಫ್ಲೇವರ್ ಇಷ್ಟ ಇರೋರು ಹಿಂಗೆ ಹಾಕೋಬೋದು, ನನಗೆ ಫ್ಲೇವರ್ ಅಷ್ಟೇ ಇಷ್ಟ ಆಗೋಲ್ಲ. ಸ್ವಲ್ಪ ಫ್ರೈ ಮಾಡ್ತೀನಿ ನಾನು. ಫ್ರೈ ಆದಮೇಲೆ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿ ಅದು ಉಪ್ಪೆಲ್ಲ ಸ್ವಲ್ಪ ಕರಗಬೇಕಲ್ವ, ಎಲ್ಲ ಕರಗೋದ್ಮೇಲೆ ಸ್ವಲ್ಪ ಕಾಯಿ ತುರಿ, ಒಂದು ಅರ್ಧ ಹೋಳು ಕಾಯಿ ತುರಿನ, ಒಂದು 4ರಿಂದ 3 ಸ್ಪೂನ್ ಕಾಯಿ ತುರಿ ಹಾಕಿ ಅದನ್ನು ಅಷ್ಟೇ ನೀಟಾಗಿ ಮಿಕ್ಸ್ ಮಾಡಿ ಅದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ನಿಂಬೆಹಣ್ಣು, 1-2 ನಿಂಬೆಹಣ್ಣು ಹಾಕೊಂಡಿದ್ದೀನಿ ನಾನು. ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಇಟ್ಕೊಂಡ್ರೆ ಬೇಕಾಗುತ್ತೆ ಅಂತ, ಹುಡುಗರು ಸ್ಕೂಲಿಗೆ ಕಳ್ಸೋಕ್ಕೆಲ್ಲ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ. ರೈಸ್ ಹಾಕಿ ಸ್ವಲ್ಪ ಅದನ್ನು ಅಷ್ಟೇ ಮಿಕ್ಸ್ ಮಾಡಿ ಅನ್ನ ಯಾವತ್ತು ಚಿತ್ರಾನ್ನಕ್ಕೆ, ಪಲಾವ್ಗೆ ಇವೆಲ್ಲ ಸ್ವಲ್ಪ ಅನ್ನ ಹುಡಿಯಾಗಿ ಉದುರಾಗಿದ್ದರೆ ಚೆಂದ. ಮಿಕ್ಸ್ ಆದಮೇಲೆ ನೋಡಿ ಹೆಂಗೆ ಕಾಣಿಸ್ತಾ ಇದೆ ಚಿತ್ರಾನ್ನ, ಸೂಪರಾಗಿ ಕಾಣಿಸ್ತಾ ಇದೆ. ಈರುಳ್ಳಿ ಇಲ್ಲ ಈ ಟೈಮಲ್ಲಿ ಅರ್ಜೆಂಟಿಗೆ ಸ್ಕೂಲಿಗೆ ಕಳಿಸ್ಬೇಕು ಮಕ್ಕಳನ್ನ ಅನ್ನೋ ಟೈಮಲ್ಲಿ ಈ ಥರ ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ.